ಟಿವಿ5 ನ್ಯೂಸ್ಗೆ ಸ್ವಾಗತ. ನಾನು ನೀತಿ ವೇಣುಗೌಡ. ಕೆರಗೋಡ ಧ್ವಜ ದಂಗಲ್ ಬಂದ್ಗೆ ಕರಗದ ಸಕ್ಕರೆ ನಾಡು. ಮಂಡ್ಯದಲ್ಲಿ ಕೆಲವು ವರ್ತಕರಿಂದ ಮಾತ್ರ ಬಂದ್ಗೆ ಬೆಂಬಲವನ್ನ ಸೂಚಿಸಲಾಗಿದೆ. ಉಳಿದಂತೆ 80% ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದೆ. ನೋಡಿ, ಕೆರಗೋಡು ಧ್ವಜ ದಂಗಲ್ ಬಂದ್ಗೆ ಸಕ್ಕರೆ ನಾಡಲ್ಲಿ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇದೆ. ಮಂಡ್ಯದಲ್ಲಿ ಕೆಲವು ವರ್ತಕರಿಂದ ಮಾತ್ರ ಬಂದ್ಗೆ ಬೆಂಬಲವನ್ನ ಸೂಚಿಸಲಾಗ್ತಾ ಇದೆ. ಇನ್ನುಳಿದಂತೆ 80% ಅಂಗಡಿ ಮುಂಗಟ್ಟುಗಳು ಓಪನ್ ಆಗೇ ಇದೆ. ಜೆಡಿಎಸ್ ಬೆಂಬಲ ಕೊಡದ ಹಿನ್ನೆಲೆ ಬಂದ್ ಆಲ್ಮೋಸ್ಟ್ ಟುಸ್ ಆಗ್ಬಿಟ್ಟಿದೆ. ದಿನ ಹೆಂಗಿತ್ತು ಹಂಗೇ ಇದೆ ಸಕ್ಕರೆ ನಾಡು ಮಂಡ್ಯ. ಇವತ್ತು ಕೂಡ ಕೆರಗೋಡು ಧ್ವಜ ದಂಗಲ್ ಹಿನ್ನೆಲೆಯಲ್ಲಿ ಇವತ್ತು ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು. ಬೃಹತ್ ಬೈಕ್ ರ್ಯಾಲಿಯನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಸುಮಾರು 600ಕ್ಕೂ ಹೆಚ್ಚು ಬೈಕ್ ರ್ಯಾಲಿಯನ್ನ ನಡೆಸ್ತೀವಿ ಅಂತ ಹೇಳಿದ್ರು. ಇವತ್ತು ಅಭೂತಪೂರ್ವವಾದಂತ ಬೆಂಬಲ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು. ಆದ್ರೆ ತಾವು ಅಂದುಕೊಂಡಂತ ನಿರೀಕ್ಷೆಯನ್ನ ಈ ಬಂದ್ ರೀಚ್ ಆಗಿಲ್ಲ. 80% ಜನ ಮಂಡ್ಯದಲ್ಲಿ ಓಡಾಡ್ತಾ ಇದ್ದಾರೆ ಮತ್ತು ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದೆ ಎಂದಿನಂತೆ. ಏನ್ ತೀರಾ ಸಮಸ್ಯೆ ಏನೂ ಆಗಿಲ್ಲ. ಹೇಗಾದ್ರೂ ಮಾಡಿ ಬಂದನ್ನ ಮಾಡೇ ಮಾಡ್ತೀವಿ, ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂತಾನೂ ಕೂಡ ಹೇಳಲಾಗಿತ್ತು. 600ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು ಈ ಒಂದು ಬಂದೋಬಸ್ತ್ಗೆ ಅಂತ. ಆದರೆ ಪ್ರತಿಕ್ರಿಯೆ ಮಿಶ್ರವಾಗಿದೆ. ಯಾರೆಲ್ಲ ಅಂಗಡಿ ಓಪನ್ ಮಾಡಬೇಕು ಅಂದ್ಕೊಂಡಿದ್ರು ಅವರೆಲ್ಲ ಅಂಗಡಿ ಓಪನ್ ಮಾಡಲಾಗಿದೆ. ಒಂದು ಕಡೆಯಲ್ಲಿ JDS ಸಪೋರ್ಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ರು, ಬಟ್ JDS ಸಪೋರ್ಟ್ ಕೂಡ ಇಲ್ಲ ಇದಕ್ಕೆ. ಇನ್ನು ಮೊನ್ನೆ ತಾನೇ ಮಾತನಾಡುವಂಥ ಸಂದರ್ಭದಲ್ಲಿ ಮಂಡ್ಯ MLA ರವಿಕುಮಾರ್ ಗಣಿಗರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಹಿಂಗೆ ಬಂದು ಅಂತ ಹೇಳಬೇಡಿ, ಸಮಸ್ಯೆ ಆಗುತ್ತೆ, ಆರ್ಥಿಕ ಸಂಕಷ್ಟ ಎದುರಿಸ್ತಾರೆ ಆಟೋ ಡ್ರೈವರ್ಸ್ ಆಗಿರ್ಬೋದು, ಅಂಗಡಿ ಮಾಲೀಕರುಗಳಾಗಿರ್ಬೋದು, ಸಣ್ಣ ಪುಟ್ಟ ಬೀದಿ ವ್ಯಾಪಾರಿಗಳಿದ್ದಾರೆ, ಅವ್ರುಗಳಿಗೆ ಸಮಸ್ಯೆ ಆಗುತ್ತೆ, ಬಂದಂತ ಹೇಳಬೇಡಿ, ನಷ್ಟ ಆಗುತ್ತೆ, ಕೈ ಮುಗಿದು ಕೇಳ್ತೀನಿ, ಬಂದ್ ಮಾಡಬೇಡಿ ಅಂತ ಕೇಳ್ಕೊಂಡಿದ್ರು. ಇದರ ಬೆನ್ನಲ್ಲೇ ಇವತ್ತು ಬಂದ್ ಯಶಸ್ವಿ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಆದರೆ ತಾವಂದುಕೊಂಡ ಮಟ್ಟಿಗೆ ಈ ಬಂದ್ಗೆ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ. ಮಿಶ್ರ ಪ್ರತಿಕ್ರಿಯೆ ಇದೆ. ಕೆಲವು ಅಂಗಡಿಗಳು ಕ್ಲೋಸ್ ಆಗಿರೋದು ಹೌದು, ಆದರೆ 80% ನಾರ್ಮಲ್ ಆಗೇ ಇದೆ ಮಂಡ್ಯ ಪರಿಸ್ಥಿತಿ. ನೈಜ ಸ್ಥಿತಿ ಹತ್ರನೇ ಇದೆ ಮಂಡ್ಯ. ಇವತ್ತು ಎಲ್ಲವೂ ಬಂದಾಗ್ಬಿಡುತ್ತೆ, ರೋಡೆಲ್ಲ ಖಾಲಿ ಇರುತ್ತೆ ಅಂತ ಏನು ನಿರೀಕ್ಷೆನ ಇಟ್ಕೊಂಡಿದ್ರು, ಆ ನಿರೀಕ್ಷೆ ಇಲ್ಲ, ಹುಸಿಯಾಗಿದೆ ಆ ನಿರೀಕ್ಷೆ. ಇವತ್ತು ಮಂಡ್ಯ ಬಂದ್ಗೆ ಕರೆ ಕಟ್ಟಿದ್ದು ಹೌದು, ಅದಕ್ಕೆ ಅಂತ ಸಿದ್ಧತೆಯನ್ನು ಮಾಡ್ಕೊಂಡಿದ್ದು ಹೌದು. ಕೆರಗೋಡು ಧ್ವಜ ದಂಗಲ್ ಯಾವ ರೀತಿಯಾಗಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು, ರಾಜಕೀಯವಾಗಿ ತಿರುವನ್ನು ಪಡ್ಕೊಂಡಿತ್ತು, ರಾಜಕೀಯ ಮುಖಂಡರುಗಳು ಮಂಡ್ಯಗೆ ದಿಢೀರಂತ ಭೇಟಿ ಕೊಟ್ಟಿದ್ದು, ಇದೆಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಇದು ಇನ್ನೂ ದೊಡ್ಡ ಮಟ್ಟಿಗೆ ಹೋಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು. ಬಟ್ ಬಂದ್ ತಾವು ಅಂದ್ಕೊಂಡಂಗೆ ಆಗಿಲ್ಲ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಸುಮಾರು 600ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿದ್ದೂ ಆಗಿತ್ತು. ಆದರೆ ಮಿಶ್ರ ಪ್ರತಿಕ್ರಿಯೆ, 80% ನಾರ್ಮಲ್ ಥರನೇ ಇದೆ ಮಂಡ್ಯ. ಇನ್ನು ಕೆಲವರು ಮಾತ್ರ ಈ ಒಂದು ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಕೇವಲ ಬೈಕ್ ಜಾಥಾಕ್ಕಷ್ಟೇ ಸೀಮಿತವಾಗಿದೆ ಮಂಡ್ಯ ಬಂದ್. ಕೆರಗೋಡು ಗ್ರಾಮದಿಂದ ಮಂಡ್ಯ ನಗರಕ್ಕೆ ಬೈಕ್ ಜಾಥಾವನ್ನ ಹಮ್ಮಿಕೊಳ್ಳಲಾಗಿತ್ತು. ಆಂಜನೇಯ ದೇವಸ್ಥಾನದಲ್ಲಿ ಪೂಜೆಯನ್ನ ನಿರ್ವಹಿಸಿ ಜಾಥಾ ಆರಂಭ ಆಗಿತ್ತು. ಬೈಕ್ ಜಾಥಾದಲ್ಲಿ ಜೈ ಶ್ರೀರಾಮ್ ಘೋಷಣೆ ಮೊಳಗ್ತಾ ಇದೆ. ಜಿಲ್ಲಾಧಿಕಾರಿ ಕಚೇರಿಗೆ ಜಾಥಾದಲ್ಲಿ ಬಂದು ಮನವಿಯನ್ನ ಸಲ್ಲಿಕೆ ಮಾಡುವಂತ ಪ್ಲಾನ್ ಇದೆ ಅನ್ನೋದನ್ನ ಈ ಹಿಂದೆನೆ ಹೇಳಿದ್ರು. ಅದಕ್ಕೆ ಅಂತ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಇವತ್ತು ಬೈಕ್ ರ್ಯಾಲಿಯನ್ನ ಮಾಡ್ತೀವಿ, ಈ ರ್ಯಾಲಿಯಲ್ಲಿ ಪ್ರತಿಯೊಬ್ಬರು ಮಂಡ್ಯ ಜನ ಭಾಗಿಯಾಗ್ತಾರೆ. ಆಂಜನೇಯ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ಆಮೇಲೆ ನಾವು ಜಾಥಾ ಪ್ರಾರಂಭ ಮಾಡ್ತೀವಿ, ನೇರವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ತೀವಿ, ಅಲ್ಲಿ ಮನವಿಯನ್ನ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಇವತ್ತಿನ ಮಂಡ್ಯ ಬಂದ್ನ ಪ್ಲಾನ್ ಇದು ಆಗಿತ್ತು. ಆದ್ರೆ ಬಂದಂತೆ ಏನ್ ಹೇಳಿದ್ರು, ಆ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೇವಲ ಬೈಕ್ ಜಾಥಾಕ್ಕಷ್ಟೇ ಸೀಮಿತವಾಗಿದೆ ಈ ಮಂಡ್ಯ ಬಂದ್ ಅನ್ನೋದು. ಇಲ್ಲಿ ಯಾರೆಲ್ಲ ಬೈಕ್ ರ್ಯಾಲಿ ಮಾಡಬೇಕು, ನಾವು ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಕೇವಲ ಆ ರ್ಯಾಲಿ ಇತ್ತಲ್ಲ, ಆ ರ್ಯಾಲಿಗೆ ಮಾತ್ರ ಸೀಮಿತವಾಗ್ಬಿಟ್ಟಿದೆ. ಯಾಕಂದ್ರೆ ಅಂಗಡಿ ಮುಂಗಟ್ಟುಗಳೆಲ್ಲ ನಾರ್ಮಲ್ ಆಗಿ ಓಪನ್ ಆಗಿದೆ, ಜನ ನಾರ್ಮಲ್ ಆಗಿ ಓಡಾಡ್ತಾ ಇದ್ದಾರೆ. ಹಾಗಾಗಿ ಇದು ರ್ಯಾಲಿಗೆ ಮಾತ್ರ ಸೀಮಿತವಾಗ್ಬಿಟ್ಟಿದೆ. ಈ ಬಂದ್ ಕೇವಲ ಬೈಕ್ ರ್ಯಾಲಿಗೆ ಮಾತ್ರ ಸೀಮಿತವಾಗಿದೆ.
ಇದ್ರ ಉದ್ದೇಶ ಏನು ಹೇಳಿ ತಡಿ ಉದ್ದೇಶ ಅಂತ ಹೋಗಿ ವೆಹಿಕಲ್ ಹೋಗ್ಲಿ ಮುಂದುವರಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಸಾಕಷ್ಟು ಆರೋಪಗಳು ನೋಡಿದ್ರು ನೋಡಿ, ಈ ಕೆರಗೋಡು ಧ್ವಜ ದಂಗಲ್ ವಿಚಾರ ಇದೆಯಲ್ಲ, ಇದು ಕೆರಗೋಡು ಜನ ವರ್ಸಸ್ ಶಾಸಕ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗ ಅನ್ನುವಂಥ ರೀತಿಯಲ್ಲಿ ಬಿಂಬಿತವಾಗಿತ್ತು. ಅದಾದ ಮೇಲೆ ಸರ್ಕಾರದ ವಿರುದ್ಧ ನಮ್ಮ ಆಕ್ರೋಶ ಬೇಕು ಅಂತ ಇಲ್ಲಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇತ್ತು. ಆಮೇಲೆ ಬಿಜೆಪಿ ನಾಯಕರ ಎಂಟ್ರಿ ಕೂಡ ಆಗಿತ್ತು. ಈ ಪ್ರಕರಣ ತಣ್ಣಗಾಗಿಸೋ ಬದಲು ರಾಜಕೀಯ ಪ್ರೇರೇಪಿತದಿಂದ ತಮ್ಮ ಬೇಳೆ ಬೇಯಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಒಬ್ರೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆಗಲೇ ಮಂಡ್ಯ ಬಂದ್ ಮಾಡ್ತೀವಿ, ನಮ್ಮ ಶಕ್ತಿ ಏನು ಅನ್ನೋದನ್ನು ತೋರಿಸ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಇದೀಗ ಈ ಬಂದ್ಗೇನು ಕರೆ ಕೊಟ್ಟಿದ್ರು, ಆ ಬಂದ್ ಇವತ್ತು ನಡೀತಾ ಇದೆ. ಆದರೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ಇದೆ ಅಂತಂದರೆ ಮಿಶ್ರ ಪ್ರತಿಕ್ರಿಯೆ ಇದೆ. ಕೇವಲ ಈ ಬಂದ್ ಬೈಕ್ ಜಾಥಕ್ಕಷ್ಟೇ ಸೀಮಿತವಾದಂಗೆ ಕಾಣ್ತಾ ಇದೆ. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಮಂಡ್ಯ ವಿಜುವಲ್ಸ್. ಸದ್ಯ ಮಂಡ್ಯದಲ್ಲಿ ಬೈಕ್ ರ್ಯಾಲಿ ನಡೀತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಈ ಬಂದ್ಗೆ ಇನ್ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇಲ್ಲ. JDS ಕೂಡ ಬೆಂಬಲ ಕೊಡುತ್ತೆ ಅಂತ ಭಾವಿಸಲಾಗಿತ್ತು. ಆದರೆ JDS ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಟ್ಟಿಲ್ಲ. ಮೊದಲಿಗೆ ಇಲ್ಲಿ ಕೆರಗೋಡು ಗ್ರಾಮಸ್ಥರು ಮತ್ತು ಸರ್ಕಾರ ಅಂತ ಅನ್ಸ್ಕೊಳ್ತಾ ಇದ್ರು, ಆಮೇಲೆ ಅದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನುವಂಥ ರೀತಿ ಬಿಂಬಿತವಾಗಿದ್ದು ಹೌದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಮಂಡ್ಯದಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಕುಮಾರ್, ಇವತ್ತು ಬಂದ್ಗೆ ಕರೆಯನ್ನ ನೀಡಲಾಗಿತ್ತು, ಅದಕ್ಕೆ ಅಂತ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಸದ್ಯ ಬಂದ್ಗೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ, ಅಲ್ಲಿನ ಸಿಚುವೇಶನ್ ಯಾವ ರೀತಿ ಆಗಿದೆ ಶಶಿಕುಮಾರ್? ಮಿತಿ ಏನು ಕೆರಗೋಡು ಧ್ವಜ ಹನುಮ ಧ್ವಜ ವಿವಾದಕ್ಕೆ ಸಂಬಂಧಪಟ್ಟಂತೆ ಕರೆ ನೀಡಲಾಗಿದ್ದಂಥ ಕೆರಗೋಡು ಮತ್ತು ಮಂಡ್ಯ ಬಂದ್ಗೆ ಏನು ನೀರಸ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿರ್ತಕ್ಕಂಥದ್ದು. ಒಂದೆಡೆ ಕೆರಗೋಡು ಗ್ರಾಮ ಬಹುತೇಕ ಬಂದಾಗಿದ್ರೆ, ಕೆರಗೋಡು ಗ್ರಾಮದಿಂದ ಆರಂಭ ಆದಂಥ ಬೈಕ್ ಜಾಥಾ ಇದೀಗ ಮಂಡ್ಯ ನಗರವನ್ನು ಪ್ರವೇಶ ಮಾಡಿರ್ತಕ್ಕಂಥದ್ದು. ಮಂಡ್ಯ ನಗರದ ಕಾರಿಮನೆ ಗೇಟ್ ಬಳಿ ಏನು ಪೊಲೀಸರು ಆ ಬೈಕ್ ಜಾಥಾಗೆ ತಡೆಯನ್ನು ಒಡ್ಡಿರ್ತಕ್ಕಂಥದ್ದು. ಬೆಳಿಗ್ಗೆ ಏನು ಕೆರಗೋಡು ಗ್ರಾಮದ ಆಂಜನೇಯ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮತ್ತೆ ಏನು ಈಡ್ಗಾಯಿಯನ್ನ ಮತ್ತೆ ಕರ್ಪೂರವನ್ನ ಹಚ್ಚಿ ಈಡ್ಗಾಯಿ ಹೊಡೆಯೋದ್ರ ಮುಖಾಂತರವಾಗಿ ಬೈಕ್ ಜಾಥಾಗೆ ಗ್ರಾಮದ ಹಿರಿಯ ಮುಖಂಡರು ಚಾಲನೆಯನ್ನು ಕೊಟ್ಟರು. ಇದೀಗ ಮಂಡ್ಯ ನಗರವನ್ನು ಪ್ರವೇಶಿಸಿರ್ತಕ್ಕಂಥ ಬೈಕ್ ಜಾಥಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಡ್ಯ ನಗರದ ರೈಲ್ವೆ ನಿಲ್ದಾಣದ ಬಳಿ ಇರ್ತಕ್ಕಂಥ ಆಂಜನೇಯ ದೇಗುಲದ ಬಳಿಗೂ ಕೂಡ ಪ್ರವೇಶವನ್ನು ಪಡ್ಕೊಳ್ತಕ್ಕಂಥದ್ದು. ಅಲ್ಲಿ ಮಂಡ್ಯ ನಗರದ ರೈಲ್ವೆ ನಿಲ್ದಾಣದ ಬಳಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ ನಂತರದಲ್ಲಿ ಅಲ್ಲಿ ಬಿಜೆಪಿಯ ಮುಖಂಡರುಗಳು ಕೂಡ ಏನು ಜಾಯಿನ್ ಆಗುವಂಥದ್ದು. ಅಲ್ಲಿಂದ ನೇರವಾಗಿ ಪಾದಯಾತ್ರೆ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ಏನು ಪಾದಯಾತ್ರೆ ಸಾಗುವಂಥದ್ದು. ಅಲ್ಲಿ ಸಾಗುವಂಥ ಒಂದು ಸಂದರ್ಭದಲ್ಲಿ ಏನು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಏನು ಹನುಮಾನ್ ಪಟ್ಟಣವನ್ನು ಪಠಿಸೋದ್ರ ಮುಖಾಂತರವಾಗಿ ಹನುಮಾನ್ ಚಾಲೀಸ ಒಂದು ಪಟ್ಟಣವನ್ನು ಪಠಿಸೋದ್ರ ಮುಖಾಂತರವಾಗಿ ತಮ್ಮ ಮನವಿಯನ್ನು ಕೂಡ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸುವಂಥದ್ದು. ಏನು ನಾವು ಕೆರಗೋಡು ಗ್ರಾಮಸ್ಥರು ಅಲ್ಲಿ ಹಾಕಿದ್ದಂಥ ಅರ್ಜುನ ಸ್ತಂಭದ ಅದೇ ಜಾಗದಲ್ಲಿ ಹನುಮ ಧ್ವಜವನ್ನು ಪುನರ್ ಆರಿಸಬೇಕು ಅಂತೇಳಿ ಆಗ್ರಹವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಒಂದೆಡೆ ಕೆರಗೋಡು ಭಾಗಶಃ ಬಂದಾಗಿದ್ರೆ ಮಂಡ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಇದೀಗ ನೀವು ಸ್ಥಳದಲ್ಲಿ ನೋಡಬಹುದು, ಮಂಡ್ಯದ ಆ ಕಾರಿಮನೆ ಗೇಟ್ ಅಂತ ಏನಿದೆ, ಈ ಕಾರಿಮನೆ ಗೇಟ್ ಬಳಿ
ಯಾವುದೇ ತರಹದ ಬೈಕ್ಗಳು ಮಂಡ್ಯ ಸಿಟಿಯನ್ನು ಅಂದ್ರೆ ಪೇಟೆ ಬೀದಿ ಇರ್ಬೋದು ಇತರೆ ಏನು ಜನಸಂದಣಿ ಇರ್ತಕ್ಕಂಥ ಪ್ರದೇಶಗಳಿಗೆ ಹೋಗಬಾರ್ದು ಅಂತೇಳಿ ಇದೇ ಸ್ಥಳದಲ್ಲಿ ಒಂದು ಮಾತಿನ ಚಕಮಕಿ ಪೊಲೀಸರ ಜೊತೆ ಮಾತಿನ ಚಕಮಕಿ ಕೂಡ ನಡೀತೆ. ಯಾಕಂತ ಹೇಳಿದ್ರೆ ಮಂಡ್ಯ ನಗರವನ್ನ ಪ್ರವೇಶ ಮಾಡಬಾರ್ದು ಬೈಕ್ ಜಾಥಾ ಅಂತೇಳಿ ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕಿ ತಡೆಯುವಂತ ಕೆಲಸವನ್ನು ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಕೆಲ ಕಾಲ ಮಾತಿನ ಚಕಮಕಿ ಕೂಡ ನಡೆದಿರ್ತಕ್ಕಂಥದ್ದು. ಈ ಎಲ್ಲ ಘಟನೆಗಳಿಂದಾಗಿ ಏನು ಅವ್ರಿಗೇನು ಮೊದಲೇ ಗುರುತು ಮಾಡಲಾಗಿತ್ತು ಆ ಜಾಗದಲ್ಲಿ ಮಾತ್ರ ಹೋಗ್ಬೇಕು ಅಂತೇಳಿ ಅಂದ್ರೆ ಕಾಳಿಕಾಂಬ ದೇವಸ್ಥಾನದ ಒಂದು ಫ್ಲೈಓವರ್ ಏನಿದೆ ಆ ಫ್ಲೈಓವರ್ ಮುಖಾಂತರವಾಗಿ ರೈಲ್ವೆ ನಿಲ್ದಾಣದ ಬಳಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇಗುಲದವರೆಗೆ ಪ್ರವೇಶವನ್ನ ಪಡ್ಕೊಳ್ಬೇಕು ಅಂತೇಳಿ ಪೊಲೀಸರು ಮೊದಲೇ ತಾಕೀತನ್ನ ಮಾಡಿದ್ರು. ಹೀಗಾಗಿ ಅದೇ ಮಾರ್ಗವಾಗಿ ಸಂಚಾರ ಮಾಡಬೇಕು ಅಂತೇಳಿ ಪೊಲೀಸರು ತಡೆ ಒಡ್ಡದಂತ ಕೆಲಸವೂ ಕೂಡ ಆಯ್ತು. ಈ ಸಂದರ್ಭದಲ್ಲಿ ಏನು ರ್ಯಾಲಿ ಬಂದಂತ ಕಾರ್ಯಕರ್ತರು ಮತ್ತೆ ಪೊಲೀಸರ ಜೊತೆ ಮಾತಿನ ಚಕಮಕಿ ಕೂಡ ನಡೀತು. ಅದಾದ ನಂತರದಲ್ಲಿ ಪೊಲೀಸರು ಬಲವಂತವಾಗಿ ಅವ್ರನ್ನ ಏನು ಮುಂಚೆನೆ ಗುರುತಿಸಲಾಗಿರ್ತಕ್ಕಂಥ ಇದೇ ಮಾರ್ಗದಲ್ಲಿ ರ್ಯಾಲಿ ಕೂಡ ಈಗ ಸಾಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಡ್ಯ ನಗರದ ರೈಲ್ವೆ ನಿಲ್ದಾಣದ ಬಳಿ ಇರ್ತಕ್ಕಂಥ ಆಂಜನೇಯ ದೇಗುಲವನ್ನ ಪ್ರವೇಶ ಮಾಡತಕ್ಕಂಥ ಈ ಬೈಕ್ ಜಾಥಾ ಅಲ್ಲಿಂದ ನೇರವಾಗಿ ಆಂಜನೇಯ ದೇವಸ್ಥಾನಕ್ಕೆ ಪೂಜೆನ ಸಲ್ಲಿಸಿದ ನಂತರವಾಗಿ DC ಕಚೇರಿಗೂ ಕೂಡ ಪ್ರವೇಶವನ್ನ ಪಡ್ಕೊಳ್ತಕ್ಕಂಥದ್ದು ನೀತಿ. ಹೀಗಾಗಿ ಏನು ಸಾಕಷ್ಟು ಏನು ಮಂಡ್ಯ ನಗರದಲ್ಲಿ ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು. ಬೆಳಿಗ್ಗೆ 9 ಗಂಟೆವರೆಗೂ ಕೂಡ ಬಂದ್ಗೆ ವರ್ತಕರು ಮತ್ತೆ ಸಾಕಷ್ಟು ಜನರು ಕೂಡ ತಮ್ಮ ವಹಿವಾಟುಗಳನ್ನ ಬಂದ್ ಮಾಡಿ ಸ್ವಯಂ ಪ್ರೇರಿತವಾಗಿ ಬೆಂಬಲವನ್ನು ಸೂಚಿಸಿದ್ರು. ಆದ್ರೆ ಕಾಲಾನಂತರದಲ್ಲಿ 9 ಗಂಟೆ ನಂತರ ಒಂದೊಂದೇ ಅಂಗಡಿಗಳು ಕೂಡ ತೆರೆದು ತಮ್ಮ ವ್ಯಾಪಾರ ವಹಿವಾಟುಗಳು ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಇವತ್ತಿನ ಮಂಡ್ಯ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಅಂತಾನೆ ಹೇಳ್ಬೋದು ನೀತಿ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ.